ಶ್ರೀಯುತ ಆನಂದು ಗಾಂವ್ಕರ್, ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು, ಉತ್ತರ ಕನ್ನಡ. ಇವರ ಮಾತಿಗಾಗಿ ಮುಗಿದು. ಎಲ್ಲರಿಗೂ ನಮಸ್ಕಾರಗಳು. ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದಂಥ ಸರ್ವಪಲ್ಲಿ ಡಾಕ್ಟರ್ ರಾಧಾಕೃಷ್ಣರ ಸ್ವರೂಪರಾದಂಥ ಎಲ್ಲ ನನ್ನ ಬಂಧುಗಳೇ, ವೇದಿಕೆಯ ಮೇಲೆ ಆಸೀನರಾದಂಥ ಮಾನ್ಯ ಸಚಿವರೇ, ನಮ್ಮ ನೆಚ್ಚಿನ ಶಾಸಕರೇ, ಮಾನ್ಯ ಜಿಲ್ಲಾಧಿಕಾರಿಗಳೇ, SP ಸರ್ ಅವರೇ, ನಮ್ಮ DDPI ಸರ್ ಅವರೇ, ಎಲ್ಲ ನಮ್ಮ ಅಧಿಕಾರಿ ವರ್ಗದವರೇ, ನಮ್ಮ ಸಂಘದ ಎಲ್ಲ ಬಂಧುಗಳೇ, ಜಿಲ್ಲಾ ಪ್ರಶಸ್ತಿ ವಿಜೇತ ಶಿಕ್ಷಕರೇ, ರಾಜ್ಯ ಪ್ರಶಸ್ತಿಯನ್ನು ಇಬ್ಬರು ಗಳಿಸಿದ್ದಾರೆ, ಅವರಿಗೂ ಸಹ ಧನ್ಯವಾದಗಳು ಹೇಳ್ತಾ, ನನಗಿವತ್ತು ತುಂಬ ಸಂತೋಷ ಆಗ್ತಾಯಿದೆ. ಯಾಕೆ ಕೇಳಿದರೆ, ನನ್ನ 10 ವರ್ಷದ ಜಿಲ್ಲಾ ಅಧ್ಯಕ್ಷನ ಮಾತಿನ ಸಮಯದಲ್ಲಿ ವೇದಿಕೆಯಲ್ಲಿ ನಾವಷ್ಟೇ ಇರ್ತಿದ್ವಿ. ಇವತ್ತು ತುಂಬ ಸಂತೋಷ. ಯಾಕೆ ಕೇಳಿದ್ರೆ, ಶಿಕ್ಷಕರ ಬೇಡಿಕೆಗಳನ್ನು ಹೇಳಿಕೊಳ್ಳಿಕ್ಕೆ ನಮ್ಮ ಸಚಿವರಿದ್ದಾರೆ, ನಮ್ಮ ಜಿಲ್ಲಾಧಿಕಾರಿಗಳಿದ್ದಾರೆ, ನಮ್ಮ ಶಾಸಕರಿದ್ದಾರೆ. ಸರ್, ಈಗ ತಾವೆಲ್ಲ ಮಾತಾಡಿದಾಗೆ ಶಿಕ್ಷಕರು, ಹೌದು ಸರ್, ಒಂದು ಪಾಯಿಂಟ್ಸ್ ಅಷ್ಟೇ ಹೇಳ್ತೀನಿ ಸರ್, ಪಾಯಿಂಟ್ಸ್ ಅಷ್ಟೇ ಇದೆ ಸರ್. ಹೌದು ಸರ್, ಈ ಸಮಸ್ಯೆಗಳು ಏನು ಕೇಳಿದರೆ, ಕೆಲವೊಂದು ಸ್ಥಳೀಯವಾದಂಥ ಸಮಸ್ಯೆಗಳು, ಕೆಲವು ರಾಜ್ಯ ಮಟ್ಟದ ಸಮಸ್ಯೆಗಳು ಅನ್ನುವಂಥದ್ದು. ಇವತ್ತು ಶಿಕ್ಷಕರು ತುಂಬ ಒತ್ತಡದಲ್ಲಿದ್ದಾರೆ. ಒತ್ತಡ ಅಂದರೆ ಏನು ಕೇಳಿದ್ರೆ, ನಮಗೆ ಬರೀ ಪಾಠ ಕೊಟ್ಟಿದ್ರೆ ತುಂಬ ಖುಷಿ ಆಗ್ತಿತ್ತು. ಹಿಂದೆ ಎಲ್ಲ ಹೇಳ್ತಿದ್ರು, ಆಮೇಲೆ ಚಪ್ಪಾಳೆ ಹೊಡೀರಿ, ಹಿಂದೆಲ್ಲ ಹೇಳ್ತಿದ್ರು. ಏನು ಕೇಳಿದ್ರೆ, ಒಂದು ಸ್ಕೂಲಲ್ಲಿ ಕನಿಷ್ಠ ನಮ್ಮ ಸಚಿವರು ಕಲಿಯುವಾಗಲೂ ಅವ್ರ ಸ್ಕೂಲಲ್ಲಿ 8-10 ಶಿಕ್ಷಕರು ಇರ್ತಿದ್ರು. ಮಾನ್ಯ ಜಿಲ್ಲಾಧಿಕಾರಿ ಕಲಿಯುವಾಗಲೂ ಅವ್ರ ಸ್ಕೂಲಲ್ಲಿ 8-10 ಕೇಳಿದ್ರು ಹೇಳ್ತಾರೆ. ಈಗ ಆದರೆ ನಾವು ಇವತ್ತು ಕಲಿಸುವಾಗ 1, 2, 3 ಅಷ್ಟೇ. ಇಷ್ಟು ಅವತ್ತೇನಿದು ಕೆಲಸ ಅಲ್ಲ, ಅದರ 10 ಪಟ್ಟು ಕೆಲಸಗಳು ಜಾಸ್ತಿ ಆಗಿವೆ. ಹಾಗಾದರೆ 3 ಶಿಕ್ಷಕರು ಇದ್ದು ಏನು ಮಾಡಲಿಕ್ಕೆ ಸಾಧ್ಯ ಇದೆ ಸರ್? ನೀವು ನಮ್ಮ ಪರವಾಗಿ ವಿಧಾನಸೌಧದಲ್ಲಿ ಏನು ಕೇಳಿದ್ರೆ, ಸಚಿವರಾಗಿ ಒಂದು ಬೇಡಿಕೆ ನೀಡಬೇಕು ಸರ್. ಏನು ಕೇಳಿದ್ರೆ, ನನ್ನ ಅಭಿಪ್ರಾಯ, 1 ಪರ್ಮನೆಂಟ್ ಟೀಚರ್ಸ್ ಇಡಿ ಸರ್, ಸಾಕು, ನಮ್ಮ ಖುಷಿ. 1 ಶಿಕ್ಷಕನ ಸಂಬಳದಲ್ಲಿ 10 ಜನ ಗೆಸ್ಟ್ ಟೀಚರ್ ತಗೊಳ್ಳಿಕ್ಕಾಗ್ತದೆ. 2 ಶಿಕ್ಷಕರು ದುಡ್ದಂಗೆ ಆಯಿತು. 10 ಶಿಕ್ಷಕರ ಸಂಬಳ ಅವ್ರಿಗೆ 10,000 ರೂಪಾಯಿ ಕೊಟ್ಟರೆ, ಮೊದಲು ಅಡ್ವಾನ್ಸ್ ಮಾಡಿದರೆ ನಾವು 10 ಶಿಕ್ಷಕರು ಪ್ಲಸ್ 1 ಪರ್ಮನೆಂಟ್ ಟೀಚರ್, ಯಾಕೆಂದರೆ ಅಡ್ಮಿನಿಸ್ಟ್ರೇಷನ್ಗೆ ಬೇಕಾಗ್ತದೆ. ಆ ರೀತಿ ವ್ಯವಸ್ಥೆ ಮಾಡಿದ್ರೆ ನಮ್ಮ ಶಾಲೆ ಹಿಂದಿನ ವ್ಯವಸ್ಥೆಗಿಂತ 10 ಪಟ್ಟು ಮುಂದೆ ಬರ್ತದೆ ಅನ್ನುವಂಥದ್ದು ನನ್ನ ಅನಿಸಿಕೆ. ಇದು ಸೂಕ್ಷ್ಮವಾದಂಥ ವಿಚಾರ. ನಾನು ನಮ್ಮನ್ನೆಲ್ಲ ತೆಗಿಬೇಕು ಅಂತ ಹೇಳೋದಿಲ್ಲ. ನಾವು ಕಡಿಮೆ ಆಗಿ ಹೋಗ್ತೀವಿ, ದಿನದಿಂದ ದಿನಕ್ಕೆ ಒಬ್ಬೊಬ್ಬರು ರಿಟೈರ್ಡ್ ಆಗ್ತಾ ಹೋಗ್ತೀವಿ. ಆವಾಗ ಶಿಕ್ಷಕರು 1, 2, 1 ಕಡೆ ಮುಂದೆ 1, ಆವಾಗ ಗೆಸ್ಟ್ ಟೀಚರ್ ಆದರೂ 10 ಕೊಟ್ಟುಬಿಡಿರೆ 1 ಶಿಕ್ಷಕನ ಸಂಬಳ ನಡೀತದೆ. ಸಂಬಳ ಇಲ್ಲಿ ಏನಾಗಿದೆ ಕೇಳಿದ್ರೆ, ಹಿಂದೆ ನಮ್ಮ ಜಿಲ್ಲಾಧಿಕಾರಿಗಳಿಂದ ಹೇಳ್ತಿದ್ರು, ಶಿಕ್ಷಣ ವ್ಯವಸ್ಥೆಯಲ್ಲಿ ಹಣಕಾಸನ್ನು ತುಲನೆ ಮಾಡಬಾರ್ದು ಅಂದ್ಕೊಂಡು. ಅಂಥ ಒತ್ತಡದಲ್ಲಿ ಸರ್ ಇವತ್ತು ಏನು ಕೇಳಿದ್ರೆ, ದಿನನಿತ್ಯ ಒಂದೊಂದು ಕಾರ್ಯಕ್ರಮಗಳು, ಎಷ್ಟು ಕಾರ್ಯಕ್ರಮಗಳು ಕೇಳಿದ್ರೆ ಹೇಳಲಿಕ್ಕೇ ಸಾಧ್ಯ ಇಲ್ಲ. ಅದನ್ನೆಲ್ಲ ನಾವು ಹೇಗೆ ನಿಭಾಯಿಸ್ಲಿಕ್ಕೆ ಸಾಧ್ಯ? ಶಿಕ್ಷಣ ಯಾವಾಗ ನೀಡುವುದು ನಮ್ಮ ಸಮಸ್ಯೆ, ಆದರೂ ಕಷ್ಟದಲ್ಲಿ ನಾವು ಶಿಕ್ಷಣವನ್ನು ನೀಡ್ತಾ ಇದ್ದೀವಿ. ಒಂದನೇದಾಗಿ. ಎರಡನೇದಾಗಿ ಸರ್, ಎಲ್ಲ ಸಿಂಪಲ್ ಥಿಂಕಿಂಗ್ ಸರ್. ಪ್ರಾಥಮಿಕ ಶಾಲಾ ಮಕ್ಕಳು ಭಾಳ ಚಿಕ್ಕವರು ಇರ್ತಾರೆ, ಹೈಸ್ಕೂಲ್ನವರು ಮತ್ತು ದೊಡ್ಡವರು ಇರ್ತಾರೆ, ಕಾಲೇಜಲ್ಲಿ ಮತ್ತು ದೊಡ್ಡವರು ಇರ್ತಾರೆ. ಪ್ರಾಥಮಿಕ ಶಾಲೆಯಲ್ಲಿ ಅಟೆಂಡರ್ ಇಲ್ಲ, ಕ್ಲರ್ಕ್ ಇಲ್ಲ. ಹೈಸ್ಕೂಲಲ್ಲಿ ಅಟೆಂಡರ್ ಇದ್ದಾರೆ, ಕ್ಲರ್ಕ್ ಇದ್ದಾರೆ. ಕಾಲೇಜಲ್ಲಿ ಅಟೆಂಡರ್ ಇದ್ದಾರೆ, ಕ್ಲರ್ಕ್ ಇದ್ದಾರೆ. ಅಲ್ಲಿ ಶೌಚಾಲಯ ತೊಳಿಲಿಕ್ಕೂ ಅಟೆಂಡರ್ ಇದ್ದಾರೆ, ಕಸ ಗುಡಿಸ್ಲಿಕ್ಕೂ ಅಟೆಂಡರ್ ಇದ್ದಾರೆ, ಬರೀಲಿಕ್ಕೆ ಯಾವುದು ಆನ್ಲೈನ್ ಎಂಟ್ರಿ ಮಾಡಲಿಕ್ಕೆ ಕ್ಲರ್ಕ್ ಇದ್ದಾರೆ. ನಮ್ಮಲ್ಲಿ ನಾವೇ ಕಸ ಗುಡಿಸ್ಬೇಕು, ನಾವೇ ಶೌಚಾಲಯ ತೊಳಿಬೇಕು, ನಾವೇ ಏನು ಮಾಡಬೇಕು, ಎಲ್ಲ ಬರೆಯುವುದು. ಇಬ್ಬರು ಚಿತ್ರಗುಪ್ತನಾಗಿರ್ಬೇಕು, ನಾವು 2 ಜನ ಬೇಕು ಬರೀಲಿಕ್ಕೆ. ಹೇಗೆ ಮಾಡಲಿಕ್ಕೆ ಸಾಧ್ಯ ಸರ್? ಮತ್ತೇನಾಗ್ತದೆ ಕೇಳಿದ್ರೆ, ಯಾರಾದರೂ ಬಂದರೆ ಪ್ರಾಥಮಿಕ ಶಾಲೆಯಲ್ಲಿ ಏನಾಗ್ತದೆ ಸರ್, ಮಕ್ಕಳು ಶೌಚಾಲಯದ ಹತ್ರ ನೀರಲ್ಲಿ ಆಟ ಆಡ್ತಾ ಇರ್ತಾರೆ. ಮಕ್ಕಳಿಗೆ ನೀರು ಆಟ ಅಂದ್ರೆ ಖುಷಿ. ಯಾರಾದರೂ ಅಧಿಕಾರಿಗಳು ಬಂದರೆ ಅವ್ರು ಫಸ್ಟ್ ಹೋಗೋದೇನು ಕೇಳಿ ಶೌಚಾಲಯ ಹೀಗೆ ನೋಡ್ಕೊಂಡು ಬರ್ತಾರೆ. ಎಲ್ಲಾದರೂ ಮಕ್ಕಳು ಆಟ ಆಡ್ತಾ ಇದ್ದರೆ ಶೌಚಾಲಯ ತೊಳಸ್ತೀವಿ ಅಂತ ಹೇಳ್ಕೊಂಡು ಮಾಸ್ಟ್ರಿಗೆ ನೋಟಿಸ್ ಬಂದೋಯ್ತು. ಇದು ಸತ್ಯ ಆದಂಥ ಘಟನೆ. ನಾನು ಯಾಕಂದರೆ ಹಿಂದೆ ಕೊಡಕಣಿ ಶಾಲೆಯಲ್ಲಾದಂಥ ಘಟನೆ ಇದು. ನಾನು ಅದಕ್ಕೆ ಮನಸ್ಸಿನಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀನಿ. ನಾವು ಸರ್ ಯಾರೂ ಶೌಚಾಲಯನ ಮಕ್ಕಳಲ್ಲಿ ತೊಳಸೋದಿಲ್ಲ ಸರ್. ಆ ವ್ಯವಸ್ಥೆಗೆ ಏನಾದರೂ ಸರ್ಕಾರದಿಂದ ಸರ್ ದಯವಿಟ್ಟು ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಸರ್, ಪ್ಲೀಸ್. ಯಾಕೆಂದರೆ ನಾವು ಮಾಡೋದಿಲ್ಲ ಅಂದಲ್ಲಿ ಸರ್ ಮಾಡ್ತೀವಿ, ಆದರೆ ಹೈಸ್ಕೂಲಲ್ಲಿದೆ, ಕಾಲೇಜಲ್ಲಿದೆ, ನಮ್ಮ ಪ್ರೈಮರಿಗೆ ಮಾತ್ರ ಇದೇನು ಕೇಳಿದ್ರೆ ತಾರತಮ್ಯ, ಇದು ಮಲತಾಯಿ ಧೋರಣೆ ಅಂತ ಕಾಣಿಸ್ತದೆ. ನಾನು ಅವ್ರಿಗೆ ಕೊಟ್ಟ ಬಗ್ಗೆ ಮತ್ತು ನನಗೆ ಮತ್ತೆ ಸರ ಇಲ್ಲ ನಂದು. ಮೂರನೇದಾಗಿ ಸರ್, ಈಗ ನಾವು ಬಿಸಿ ಊಟನೂ ಕೊಡಬೇಕು. ನಮ್ಮಲ್ಲಿ ಬೇಳೆ ಇನ್ನೂ ಸಪ್ಲೈ ಇಲ್ಲ, ಎಣ್ಣೆ ಸಪ್ಲೈ ಇಲ್ಲ. ಅಕ್ಷರದಾಸ ಅಧಿಕಾರಿಗೆ ಹೇಳೋದೇನು ಕೇಳಿದ್ರೆ, ಮೆಸೇಜ್ ಹಾಕಿದ್ರಾ? ಇಲ್ಲ, ಅವ್ರಿಗೆ ಮೆಸೇಜ್ ಅಷ್ಟೇ ಮುಖ್ಯ, ಬೇಳೆ ಬಂದಿದೆಯಾ ಅದನ್ನು ಕೇಳೋದಿಲ್ಲ ಅವರು. ಆಮೇಲೆ ದೊಡ್ಡದಾದಂಥದ್ದು ಮೊಟ್ಟೆ ಸರ್. ಮೊಟ್ಟೆ ಸರ್ಕಾರದಲ್ಲಿ ನಾವು ಅದನ್ನು ತುಲನೆ ಮಾಡಿ ಚರ್ಚೆ ಬಂದಿದೆ, ನಾನು ಅದನ್ನು ವೀಕ್ಷಣೆ ಮಾಡಿದ್ದೀನಿ.
5 ರೂಪಾಯಿಗಲ್ಲ ಸರ್, 6 ರೂಪಾಯಿಗೆ ಇವತ್ತು ಮೊಟ್ಟೆ ಸಿಗ್ತಿಲ್ಲ ಹಳ್ಳಿಗಳಲ್ಲಿ. ಪೇಟೆಯಲ್ಲಿ ಸಿಗ್ತದೆಯೋ, ಪೇಟೆಯಲ್ಲೂ ಇಲ್ಲ, ಇವತ್ತು 6 ರೂಪಾಯಿ ಇದೆ ಸರ್. ನಾವು ಪ್ರತಿಯೊಂದು ಶಿಕ್ಷಕರು ಕನಿಷ್ಠ ಒಬ್ಬ ವಿದ್ಯಾರ್ಥಿ 1 ರೂಪಾಯಿನ 30 ಮಕ್ಕಳಿದ್ರೆ 30 ರೂಪಾಯಿ ಹೆಡ್ ಮಾಸ್ಟರ್ ತಲೆಗೆ ಬಿತ್ತು. 100 ಇದ್ದರೆ 100 ರೂಪಾಯಿ, 500 ಇದ್ದರೆ 500 ರೂಪಾಯಿ ಒಂದು ದಿವಸಕ್ಕೆ ಅನ್ನುವಂಥದ್ದು ಸರ್. ಮೊಟ್ಟೆ ಏನೋ ನಾವು 10-20 ಮಕ್ಕಳು 1 ರೂಪಾಯಿ ಹೆಚ್ಚಾದರೂ ಅಡಿಯಿಲ್ಲ ಸರ್, ಬೇಸರ ಇಲ್ಲ ಸರ್. ಆದರೆ ಸರ್, ಈ ಅಜೀಂ ಪ್ರೇಮ್ಜಿ ಫೌಂಡೇಶನ್ದ ಬರ್ತಾರಲ್ಲ ಸರ್, ಅವ್ರು ಏನು ಮಾಡ್ತಾರೆ ಕೇಳಿದ್ರೆ ಮೊಟ್ಟೆ ತಗೊಂಡು ತೂಕ ಮಾಡ್ತಾರೆ. ನಾವು ಹೆಡ್ ಮಾಸ್ಟರ್ ಮೊಟ್ಟೆ ಹಾಕ್ತಾರಾ? ಇಲ್ಲ, ಮೊಟ್ಟೆ ಹಾಕೋದು ಕೋಳಿ ಸರ್. ಅಲ್ಲ, ಒಂದು ನಿಮಿಷ, ಮಷೀನಿನ ಮೊಟ್ಟೆ ಬರೋದಿಲ್ಲ, ಕೋಳಿ ಮೊಟ್ಟೆ ನಾವು ತಗೊಬರ್ತೀವಿ. ಅವ್ರು ಏನು ಮಾಡ್ತಾರೆ, ತೂಕ ಹಾಕುವಾಗ 47 ಗ್ರಾಮ್ ಇದೆ, 50 ಗ್ರಾಮ್ ಇಲ್ಲ ಬರೋದ್ರು ಸರ್. ನಾವು ಏನು ಮಾಡಬೇಕು ಸರ್? ಅದು ಮೊಟ್ಟೆಗೆ ನಿಮ್ಮಿಂದ ಒಂದು ಆದೇಶ ಆಗಬೇಕು, ಮೊಟ್ಟೆ 45 ಗ್ರಾಮ್ ಇರಲಿ, 50 ಗ್ರಾಮ್ ಇರಲಿ, 38 ಗ್ರಾಮ್ ಇರಲಿ, ಮೊಟ್ಟೆನೇ. ನಾವು ಹಕ್ಕಿ ಮೊಟ್ಟೆ ಅಂತೂ ಕೊಡುವುದಿಲ್ಲ ಶಿಕ್ಷಕರು ಇಲ್ಲಿ ಮಾತ್ರ ಸರ್. ಅದಕ್ಕೆ ನಮಗೆ ನೀವು ಸಿಕ್ಕ ದಿವಸ ಭಾಳ ಖುಷಿಯಾಗಿದೆ. ಇವತ್ತು ಇದನ್ನು ವಿಧಾನಸೌಧದಲ್ಲಿ ಚರ್ಚೆ ಆಗಬೇಕು. ಮೊಟ್ಟೆ ತೂಕ ಬೇಡ, ಮೊಟ್ಟೆ ರೇಟು 5 ರೂಪಾಯಿ 6 ರೂಪಾಯಿ ಹೆಚ್ಚು ಮಾಡಿದ್ರೆ ನಮಗೆ ಸಂತೋಷ. ಕಡೆಗೆ ಏನಾದರೂ ಕಷ್ಟಪಟ್ಟು ನಾವು ಮಾಡ್ತೀವಿ ಸರ್. ಆ ತೂಕ ಮಾಡಿ ನಾವು ತಿನ್ನಂಗೆ ಮಾಡಿ ಹೇಳ್ತಾರೆ. ಹೆಚ್ಚು 52 ಗ್ರಾಮ್ ಮೊಟ್ಟೆ ಇದ್ದರೆ ನಾವು ಅದನ್ನು ತೂತು ಮಾಡಿ ತೆಗೆದು ಮಕ್ಕಳಿಗೆ ಕೊಡ್ಲಿಕ್ಕೆ ಬರ್ತದೆಯಾ? ಅಲ್ಲ, ನನ್ನ ಪ್ರಶ್ನೆ ಇದು. 48 ಗ್ರಾಮಿಗೆ ಅಬ್ಜೆಕ್ಷನ್ ಮಾಡ್ತೀರಿ, 58 ಮೊಟ್ಟೆ ಗ್ರಾಮ್ ಇದ್ದರೆ ಅದನ್ನೇನು ಮಾಡಬೇಕು ಈ ರೀತಿಯಾಗಿ? ಅದರಿಂದ ದಯವಿಟ್ಟು ಆದ್ದರಿಂದ ನಮಗೇನು ಕೇಳಿದ್ರೆ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನನ್ನ ಒಂದು ಮನವಿ ಅಂದರೆ, ಧಾರವಾಡದಲ್ಲಿ ಜಿಲ್ಲಾಧಿಕಾರಿ ಅದೇ ವ್ಯವಸ್ಥೆ ಮಾಡಿದ್ದಾರೆ, ಬದಲೇ ವ್ಯವಸ್ಥೆ. ಮೊಟ್ಟೆಯನ್ನು ಎಲ್ಲ ಒಂದು ಸಂಸ್ಥೆ ಕೊಟ್ಟು ಶಾಲೆಗಳಿಗೆ ಪೂರೈಕೆ ಮಾಡೋದು, ಬಿಸಿ ಊಟನೂ ಪೂರೈಕೆ ಮಾಡುವಂಥದ್ದು ಆದರೆ ತುಂಬ ಸಂತೋಷ ಅನ್ನುವಂಥದ್ದು. ಇನ್ನೇನು ಕೇಳಿದ್ರೆ ಸರ್, ನಾನು ಮಾನ್ಯ ಸಚಿವರಲ್ಲಿ ಈಗಾಗಲೇ ವಿನಂತಿಸಿಕೊಂಡಿದ್ದೆ. ನನ್ನ ಹಿಂದಿನ ಅವಧಿಯಲ್ಲಿ ಮಾನ್ಯ ರೂಪಾಲಿ ನಾಯ್ಕರವರು ಶಾಸಕರಿದ್ದಾಗ, ಬೇಗ ಮಾತಾಡ್ತೀನಿ, ಪಾಯಿಂಟ್ಸ್ ಹೆಚ್ಚು ಹೇಳ್ತೀನಿ ಸರ್. ಶಾಸಕರಿದ್ದಾಗ 5 ಕೋಟಿ ರೂಪಾಯಿ ಗುರುಭವನಕ್ಕೆ ತಗೊಂಡು ಬಂದ್ವಿ ಸರ್. ತಂದು ಎಲ್ಲ ಆಯಿತು, ಇಂಜಿನಿಯರ್ PW ಬಂದರು, ಏನನ್ನೂ ಕೇಳಿಲ್ಲ, ನಮ್ಮನ್ನು ಕೇಳಿಲ್ಲ, DDP ಕೇಳಿಲ್ಲ, ಕೆಡವಿ ಏನು ಮಾಡಿದರೆ ತೆಗೆದು ಹೊತ್ತಾಕ್ಬಿಟ್ಟೆ. ನಮಗೆ ಖುಷಿಯಾಗಿತ್ತು ಆ ಗುರುಭವನ ಆಗ್ತದೆ ಅಂದ್ಕೊಂಡು. ಇದೇನು ಕೇಳಿದ್ರೆ, ನಮ್ಮಲ್ಲಿ ಹಳ್ಳಿ ಮಾತಲ್ಲಿ ಒಂದು ಏನಿದೆ ಕೇಳಿದ್ರೆ, ಗಂಡ ಸೀರೆ ತಂದ್ಕೊಂಡು ಇದ್ದದೆಲ್ಲ ಒಲೆ ಹಾಕಿಟ್ಬಿಟ್ಟಿದ್ರಂತೆ. ಅವು ತರಲೇ ಇಲ್ಲ. ಇವರು ಗುರುಭವನ ಕಟ್ತಾರ ಖುಷಿಲಿ ಆಯಿತು ಮಾಡಿ ಅಂದರು. ಅವ್ರೇನು ತೆಗೆದಿಟ್ಟು ಸರ್ 1.5 ವರ್ಷ ಆಯ್ತು ಸರ್, ಇನ್ನೂ PW ನಮ್ಮ ಗುರುಭವನ ಕಟ್ಕೊಳ್ಳಿ. ದುಡ್ಡು ಬಂದಿದೆ ಸರ್, ದುಡ್ಡಿದೆ ಸರ್. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಗೊತ್ತಿರ್ಬೋದು, 5 ಕೋಟಿ ರೂಪಾಯಿ ಇದೆ ನಮ್ಮ ಗುರುಭವನಕ್ಕೆ, ಜಿಲ್ಲಾ ಗುರುಭವನಕ್ಕೆ. ಮೇಡಮ್ ಸರ್, ಇದೊಂದು ಪ್ಲೀಸ್ ನಮಗೆ ಹೆಲ್ಪ್ ಆಗಬೇಕು ಸರ್, ಗುರುಭವನ ಅನ್ನುವಂಥದ್ದು. ಇನ್ನು ಮುಖ್ಯವಾಗಿ ಹೇಳಿದರೆ ಸರ್, ಈಗ LB ಎಲ್ಲರಿಗೂ ಗೊತ್ತಿದೆ ಸರ್. ಅದು ಏನು ಕೇಳಿದ್ರೆ, ನಾವು ಪರೀಕ್ಷೆ ಮಾಡ್ತೀವಿ ಸರ್, ಮಕ್ಕಳಿಗೆ ದಿನ ಬೇಕಾದ್ರೂ ಪರೀಕ್ಷೆ ಮಾಡ್ತೀವಿ ಸರ್. ಆನ್ಲೈನ್ ಎಂಟ್ರಿ ಮಾಡ್ಲಿಕ್ಕೆ ಸರ್ ಕಷ್ಟ ಇದೆ ಸರ್. ಆನ್ಲೈನಲ್ಲಿ ಆ ಸಿಸ್ಟಮನ್ನು ಅದೊಂದು ಸರ್ಕಾರದಿಂದ ಆನ್ಲೈನಲ್ಲಿ ಎಂಟ್ರಿ ಮಾಡೋದು ಸರ್. ನಮಗೆ ರಿಜಿಸ್ಟರ್ ಇದೆ, ನಾವು ಅಧಿಕಾರಿಗಳು ಬಂದು ರಿಜಿಸ್ಟರ್ ನೋಡ್ತಾರೆ ಸರ್, ಅದರಲ್ಲಿ ಇರ್ತದೆ. ರಿಜಿಸ್ಟ್ರಲ್ಲಿ ಇರಲಿ, ಆನ್ಲೈನ್ ಸಿಸ್ಟಮ್ ಅದು ಮತ್ತೆ ಆಗ್ತಾ ಇಲ್ಲ ಸರ್, ಹೋಗ್ತಾ ಇಲ್ಲ. ಅದೊಂದು ಹೆಲ್ಪ್ ಮಾಡಿಕೊಡ್ಬೇಕು ಸರ್ ನಮಗೆ ಆನ್ಲೈನಲ್ಲಿ. ಈಗ ಒಂದು ಸಮಸ್ಯೆ, ಇಲ್ಲಿ ಎಲ್ಲ ನನ್ನನ್ನು ನೋಡ್ತಾ ಕೂತ್ಕೊಂಡಿದ್ದಾರೆ, ನಾನು ಅವರ ಮುಖವಾಣಿಯಾಗಿ ಮಾತಾಡ್ತಾ ಇದ್ದೀನಿ, ನನ್ನ ಮಾತಲ್ಲ ಅದು. ಮೇನ್ ಏನು ಕೇಳಿದ್ರೆ, ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಾನು ಮನವಿ ಕೊಟ್ಟಿದ್ದೆ ಸ್ವಲ್ಪ ದಿವಸ ಹಿಂದೆ. ಈ BLO ಡ್ಯೂಟಿ ಅನ್ನುವಂಥದ್ದು ನಮಗೇನಾಗಿದೆ ಕೇಳಿದ್ರೆ, ಶಿಕ್ಷಕರ ಕೊರತೆ, ಶಾಲೆಯಿಂದ ಹೋಗುವಾಗಿಲ್ಲ. ನಮಗೆ BLO ಏನು ಕೇಳಿದ್ರೆ, ಎಲ್ಲರೂ ಸಿಕ್ಕಿದಾಗ ಸ್ಥಳೀಯಲ್ಲಿ ಗ್ರಾಮ ಪಂಚಾಯತ್ PDO ಅಥವಾ ಅಲ್ಲಿ ಅಟೆಂಡರ್ಸ್ ಅಥವಾ ಅಲ್ಲಿ ಕ್ಲರ್ಕ್ರು ಅಥವಾ ಅಂಗನವಾಡಿ ಇವೆಲ್ಲ ಮುಗಿದು ಮತ್ತು ಶಾರ್ಟೇಜ್ ಏನೆಂದರೆ, ನಮ್ಮ ಶಿಕ್ಷಕನ ಉಪಯೋಗಿಸ್ಕೊಳ್ಳಿ ಪ್ಲೀಸ್. ಮೊದಲು ಶಿಕ್ಷಕರನ್ನೆಲ್ಲ ಭರ್ತಿ ಮಾಡಿ ಅವರನ್ನು ಭರ್ತಿ ಮಾಡಲಿಕ್ಕೆ ಹೋದರೆ ಅವರೆಲ್ಲ ಆರಾಮಾಗಿ ಕೂತ್ಕೊಂಡಿರ್ತಾರೆ. ದಯವಿಟ್ಟು ಜಿಲ್ಲಾಧಿಕಾರಿಗಳ ವಿನಂತಿ, BLO ಡ್ಯೂಟಿಯಲ್ಲಿ ಆದಷ್ಟು ನಮಗೆ ವಿನಾಯಿತಿ ಕೊಡಿ. ಯಾಕೆಂದರೆ ಆಮೇಲೆ ಶಾರ್ಟೇಜ್ ಬಿದ್ದರೆ ಹಾಕೊಳ್ಳಿ ಮೇಡಮ್, ನಾವು ಮಾಡೋದಿಲ್ಲ ಅಂದಿಲ್ಲ, ಎಲ್ಲ ಕೆಲಸಗಳನ್ನು ಮಾಡ್ತೀವಿ. ಶಾರ್ಟೇಜ್ ಬಿದ್ದಾಗ ನಮಗೆ ಅವಕಾಶ ಕೊಡಿ. ಫಸ್ಟಿಗೆ ನಮ್ಮನ್ನು ಫುಲ್ಲು ತುಂಬಿಟ್ರೆ ತುಂಬ ಕಷ್ಟ ಆಗ್ತದೆ ಮೇಡಮ್ ಈ ವ್ಯವಸ್ಥೆಯಲ್ಲಿ, ಯಾಕೆಂದರೆ ಶಾರ್ಟೇಜ್ ಶಿಕ್ಷಕರೋದ್ರಿಂದ ಪ್ಲೀಸ್. ಇನ್ನೂ ಹೇಳಿದ್ರೆ ಮತ್ತೊಂದು ಇದೆ ನಮ್ಮದು ಮೇಡಮ್, ಈಗ ಮಳೆಗಾಲದ ರಜೆ ಅಂದು ಕೊಟ್ಟಿದ್ದಾರೆ ನಮಗೆ. ನಾವೇನು ರಜೆ ಬಯಸಲಿಲ್ಲ, ನಮ್ಮ ಸಲುವಾಗಿ ಕೊಟ್ಟಿದ್ದು ಅನ್ನೋಕ್ಕಿಂತ ಮಕ್ಕಳ ಸಲುವಾಗಿ ಕೊಟ್ಟಿದ್ದು. ಇದು ಏನಾಗ್ತದೆ ಕೇಳಿದ್ರೆ, ಪ್ರಕೃತಿ ವಿಕೋಪದ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಬಂದು ಹೊಸರಲ್ಲಿ ಕೇಳಿದ್ರೆ, ಗುಡ್ಡನೆ ಕುಸಿತ ಪಾಪ ಅವ್ರಿಗೆ ನಿಜವಾಗ್ಲೂ ಹೆದರಿಕೆ ಹೋಗ್ಬಿಟ್ಟಿದೆ. ಎಲ್ಲ ಮಕ್ಕಳಿಗೆ ಏನಾದ್ರು ತೊಂದರೆ ಆಗ್ತದೆ ಅನ್ನೋಂಥದ್ದು. ಮಳೆ ಬಂದಾಗ ಅವ್ರು ರಜೆ ಕೊಟ್ಟರು ಅಂದರೆ ಮಾರನೇ ದಿವಸ ಮಳೆನೇ ಇರೋದಿಲ್ಲ. ಅದೇನೋ ಗೊತ್ತಿಲ್ಲ, 7 ದಿವಸ ರಜೆ ಕೊಟ್ಟಾಗಲೂ ಹಾಗೆ ಆಗಿದೆ. ನಾನು ರಜೆ ಕೊಟ್ಟಕ್ಕೆ ಬೇಸರಿಲ್ಲ, ಯಾಕಂದರೆ ಅದು ಕರೆಕ್ಟ್ ಇದೆ ಅನ್ನುವಂಥದ್ದು. ಆದರೆ ಒಂದು ಪನಿಷ್ಮೆಂಟ್ ನಮಗಾಗಿದೆ. ಏನು ಕೇಳಿದ್ರೆ, ನಾನು ಕಾಲೇಜನ್ನು ನೋಡಿದ್ದೀನಿ, ದಯವಿಟ್ಟು ಕಾಲೇಜ್ನವ್ರು ಯಾರು ತಪ್ಪು ತಿಳ್ಕೊಬೇಡಿ, ಹೈಸ್ಕೂಲ್ನವ್ರು ತಪ್ಪು ತಿಳ್ಕೊಬೇಡಿ. ಅವ್ರು ಏನು ಮಾಡ್ತಾರೆ ಕೇಳಿದ್ರೆ, ಅವ್ರು 1 ಗಂಟೆವರೆಗೆ ಅವ್ರದ್ದು ಕಾಲೇಜ್ ಟೈಮ್ ಸರ್, ಕ್ಲಾಸ್ ಅವ್ರಿಗೂ ನಮ್ಮಂಗೆ ರಜೆ ಕೊಟ್ಟಿದ್ದಾರೆ. 1 ಗಂಟೆ ಆದ ತಕ್ಷಣ ಅವ್ರು ಮನೆಗೆ ಹೋಗಿಬಿಟ್ರು. ನಮ್ಮ ಸ್ಕೂಲಲ್ಲಿ ಕೂತವ್ರ ಮಕ್ಕಳು, ಸರ್ ಕಾಲೇಜವ್ರು ಹೋದರು, ಹೈಸ್ಕೂಲವ್ರು ಹೋದ್ರಲ್ಲ, ನಮಗೆ ಯಾಕೆ ಬಿಡೋದಿಲ್ಲ ಕೇಳ್ತಾರೆ. ಶನಿವಾರ
ಮತ್ತು ಎರಡನೇ ಪನಿಷ್ಮೆಂಟ್ ಏನು ಕೇಳಿದ್ರೆ ನಾವು ಮಾಡ್ತೀವಿ, ನಮಗೆ ಯಾಕಂದರೆ ಶಿಕ್ಷಣ ಸಾಗಬೇಕು ಅಭಿವೃದ್ಧಿಯಿಂದ ನಾವು ಮಾಡ್ತೀವಿ. ಆದರೆ 7 ದಿವಸ ರಜೆ ಕೊಟ್ಟರೆ 14 ದಿವಸ ಮಾಡೋದು, 20 ದಿವಸ ಕೊಟ್ಟರೆ 40, ನಾವೇನು ಪನಿಷ್ಮೆಂಟ್ ಇದೆ ನಮಗೆ? ಮೇಡಮ್ ಪ್ಲೀಸ್, ನಮ್ಗೆ ಈ ಸಲ 7 ದಿವಸ ರಜೆ ಕೊಟ್ಟಿದ್ದೀವಿ. ನಾವು ಹೋದ ವರ್ಷ ನಿಮ್ಮ ಹತ್ರ ನೀವೇ ನಮ್ಗೆ ಹೆಲ್ಪ್ ಮಾಡಿಕೊಟ್ಟಿದ್ರಿ. 7 ದಿವಸ ರಜೆ ಕೊಟ್ಟಿದ್ರಿ. 7ಕ್ಕೆ ಬೇಕಾದ್ರೆ 10 ದಿವಸ ಫುಲ್ ಶನಿವಾರ ಮಾಡ್ತೀವಿ. ಯಾಕೆಂದರೆ ನಮ್ಮ ನೋಡಿ ಇಷ್ಟು ಟೀಚರ್ಸ್ ಎಷ್ಟು ಜನ ಲೇಡೀಸ್ ಇದ್ದಾರೆ ಕೇಳಿದ್ರೆ ನನಗೆ ಬೈಕೊಳ್ತಾರೆ, ನೀವು ಅಧ್ಯಕ್ಷನಾಗಿ ಏನು ಹೇಳಿ ಮಾಡ್ಕೊಡ್ಲಿಕ್ಕಾಗೋದಿಲ್ವಾ? ನಮ್ಮ ಡಿ ಡಿ ಪೈರಿಗೆ ಕೇಳಿದ್ರೆ ಅದು ರಜೆ ಕೊಟ್ಟವರು ಡಿ ಸಿ ಮೇಡಮ್ ಅವರು, ನಾನೇನು ಮಾಡಲಿ ಕೇಳ್ತಾರೆ ನನ್ನ ಹತ್ರ. ಅಂದರೆ ನನಗೆ ಏನು ಕೇಳಿದ್ರೆ ಇವರೆಲ್ಲ ಏನಿದೆ, ಒಂದು ವೀಕ್ನಲ್ಲಿ 1 ದಿವಸ ಮನೆ ಕೆಲಸಗಳಿರ್ತವೆ ಲೇಡೀಸ್ ಇಷ್ಟೆಲ್ಲ. ನೀವು ಮಹಿಳೆಯರಾಗಿ ಮಹಿಳೆಯರ ಕಷ್ಟ ಸುಖಗಳು ಗೊತ್ತಿದೆ. ಅದಕ್ಕಾಗಿ ಏನು ಕೇಳಿದ್ರೆ ಮೇಡಮ್ ಪ್ಲೀಸ್ 7 ದಿವಸಕ್ಕೆ ನಾವು 10 ದಿವಸ ಬೇಕಾದ್ರೆ ಮಾಡ್ತೀವಿ. 7ಕ್ಕೆ 14 ಮಾಡಿ 14ಕ್ಕೆ 24 ಮಾಡೋದು ಬೇಡ ಪ್ಲೀಸ್ ಮೇಡಮ್. 7 ದಿವಸ ಮಾಡಿಕೊಡಿ, ಬೇಕಾದ್ರೆ 10 ದಿವಸ ಮಾಡ್ತೀವಿ ಪ್ಲೀಸ್ ಮೇಡಮ್. ಇದೊಂದು ಹೆಲ್ಪ್ ಮಾಡಬೇಕು ನೀವು ಮೇಡಮ್. ಇನ್ನು ಒಂದು ಪಾಯಿಂಟ್ ಏನು ಕೇಳಿದ್ರೆ ಒಂದು ಮಾತಿದೆ, 1 ಬುಕ್, ಒನ್ ಪೆನ್, 1 ಚೈಲ್ಡ್, 1 ಟೀಚರ್ ಕ್ಯಾನ್ ಮೇಕ್ ದ ವರ್ಲ್ಡ್ ಅಂದ್ಕೊಂಡಿದೆ. ನಾನು ಇದೊಂದು ನಮ್ಮ ಪರವಾಗಿ ಹೇಳುವಂಥದ್ದು. 1 ಪುಸ್ತಕ ಅಥವಾ 1 ಪೆನ್ನು, 1 ಶಿಕ್ಷಕ, 1 ವಿದ್ಯಾರ್ಥಿ, ಎಲ್ಲ ಏನನ್ನ ಇಡೀ ವರ್ಲ್ಡ್ ಜಗತ್ತನ್ನೇ ಚೇಂಜ್ ಮಾಡೋದು ಯಾವಾಗ ಕೇಳಿದ್ರೆ ಎಲ್ಲ ಸೌಲಭ್ಯಗಳು ಸರಿ ಇದ್ದಾಗ, ಎಲ್ಲ ವ್ಯವಸ್ಥೆಗಳು ಸರಿ ಇದ್ದಾಗ. ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳಿದ್ರೆ, ಒತ್ತಡಗಳು ಭಾಳಿದೆ ಅಂದರೆ ಯಾವ ವರ್ಲ್ಡನ್ನು ಚೇಂಜ್ ಮಾಡಲಿಕ್ಕಿಲ್ಲ, ನಮ್ಮನ್ನು ನಾವು ಚೇಂಜ್ ಮಾಡ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ದಯವಿಟ್ಟು ಎಲ್ಲ ಸರ್ಕಾರದ ಮಟ್ಟದಲ್ಲಿ ನನಗೆ ಎಷ್ಟು ಇವತ್ತು ಸಂತೋಷ ಕೇಳಿದ್ರೆ ಅಪಾರ ಸಂತೋಷ. ಮತ್ತು ಲೇಟಾಗಿ ಬಂದಿದ್ರು ಖುಷಿ ಆಗ್ತದೆ, ಯಾಕೆಂದರೆ ಇಷ್ಟೊತ್ತು ಕೂತಿದ್ದಲ್ಲ ನನಗದು ಸಂತೋಷ ಆಗಿದೆ. ಆದ್ದರಿಂದ ಮತ್ತೊಂದು ಏನು ಕೇಳಿದ್ರೆ ಏನು ಕೇಳಿದ್ರೆ ಟೀಚಿಂಗ್ ಈಸ್ ಎ ವಾಕ್ ಪಾರ್ಕ್ ಅಂದ್ಕೊಂಡು, ಟೀಚಿಂಗ್ ನಾವು ಕಲಿಯುವುದೇನಿದೆ ಕೇಳಿದ್ರೆ ಪಾರ್ಕಲ್ಲಿ ವಾಕ್ ಮಾಡಿದಾಗೆ ಅಂದ್ಕೊಂಡು. ಯಾಕೆಂದರೆ ಪಾರ್ಕಲ್ಲಿ ಎಲ್ಲ ಸುಂದರವಾದಂಥ ಹೂಗಳು, ಚಿಟ್ಟೆಗಳು ಎಲ್ಲೆಲ್ಲ ಕಾಣ್ತವೆ, ಸಂತೋಷ ಕೊಡ್ತವೆ ಅನ್ನುವಂಥದ್ದು. ಅದೇ ಏನೋ ಕೇಳಿದ್ರೆ ಅದು ಸರಿ ಇಲ್ಲದೆ ಇದ್ದಾಗ ಏನಾಗ್ತದೆ ಕೇಳಿದ್ರೆ, ಅವಾಗ ಏನಾಗ್ತದೆ ಕೇಳಿದ್ರೆ ಅದು ಏನಾಗ್ತದೆ ಕೇಳಿದ್ರೆ ಅದು ಜುರಾಸಿಕ್ ಪಾರ್ಕ್ ಆಗ್ತದೆ. ಯಾಕೆ ಹೇಳಿ? ಜುರಾಸಿಕ್ ಪಾರ್ಕಲ್ಲಿ ಏನಂತ ಡೈನೋಸರ್ಸ್ ಇರ್ತದೆ. ನಮ್ಮ ಸರ್ಕಾರದ ದಯವಿಟ್ಟು ಸರ್ಕಾರದ ಬೈಬೇಡಿ, ತಪ್ಪು ತಿಳಿಬೇಡಿ ಸರ್. ಯೋಜನೆಗಳು ಸರ್, ಶಿಕ್ಷಣವನ್ನು ಸುಧಾರಣೆ ಮಾಡಲಿಕ್ಕೆ ಏನೆಲ್ಲ ಯೋಜನೆಗಳು ತಂದು ಅವೇನಾಗಿದೆ ಡೈನೋಸರ್ ರೀತಿಯಲ್ಲಿ ನಮ್ಮನ್ನು ಬಂದು ದಿನಾ ಮುಕ್ತಾ ಇವೆ. ನಮಗೆ ಏನು ಮಾಡಬೇಕು ಅಂದೇ ಆಗ್ತಿಲ್ಲ, ತಲೆಯೆಲ್ಲ ಒಂದು ಸಲ ಬಡ್ಕೊಳ್ಬೇಕಾಗ್ತದೆ. ಆದ್ದರಿಂದ ದಯವಿಟ್ಟು ನನ್ನ 2-3 ಒಂದು BL, ಒಂದು ಏನು ಕೇಳಿದ್ರೆ ಮೊಟ್ಟೆ ಪರಿಷ್ಕರಣೆ ಥರ ಅದು ಇಲ್ಲದೇ ಇದ್ರೂ ಸಹ ಅಡಿಲ್ಲ. ಆ ತೂಕ ಮಾಡುವವರಿಗೆ ಒಂದು ಸರ್ ಸಚಿವರಾಗಿ ಸರ್ ಅದೊಂದು ಹೇಳಬೇಕು, ಆ 47 ಗ್ರಾಮು ಅದೆಲ್ಲ ಮಾನದಂಡ ಅಲ್ಲ ಅನ್ನುವಂಥದ್ದು ಹೇಳ್ತಾ ಇಷ್ಟೊತ್ತು ನಮ್ಮೇನು ಕೇಳಿದ್ರೆ ನಮ್ಮ ಟೀಚರ್ಸು ದಯವಿಟ್ಟು ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ. ಸಚಿವರು ಸಹ ನಮ್ಮ ಸಂಘಟನೆ ಊಟ ಮಾಡ್ತಾರೆ. ಇಷ್ಟೆಲ್ಲ ಅವಕಾಶಗಳು ನಮ್ಮ ಶಾಸಕರು ಮಾತನಾಡೋರಿದ್ದಾರೆ ಅಂದಾಗ ಯಾರೂ ಹೇಳ್ಬೇಡಿ ದಯವಿಟ್ಟು. ನಾವು ಪ್ರೀತಿಯೊಂದಿಗೆ ಇವತ್ತು ನಮ್ಮ ಹತ್ರ ಕೇಳಿದ್ರೆ ಒಂದು ಮಾತು ಹೇಳ್ತೀನಿ. ನಾನು 25 ವರ್ಷ ಸರ್ ಈ ಸಂಘದಲ್ಲಿ ಉಳಿದಿದ್ದು ಕುಮಟಾ ತಾಲೂಕಿನಲ್ಲಿ. 25 ವರ್ಷಗಳಿಂದ ಸೋಲಿಲ್ಲದ ಸರ್ನಾದಾಗಿ ನೀವೆಲ್ಲ ಬೆಳೆಸಿದ್ದೀರಿ. ಅದಕ್ಕೆ ಕಾರಣ ಏನು ಕೇಳಿದ್ರೆ ನಿಮ್ಮ ಏನು ಬೇಡಿಕೆಗಳಿದ್ರೂ ಸಹ ನಾವು ಪ್ರಾಮಾಣಿಕವಾಗಿ ಮಾಡಿದ್ದೀನಿ. ಅದು ಮೆಡಿಕಲ್ ಬಿಲ್ ಆಗಲಿ ಅಥವಾ ನಿಮ್ಮೆಲ್ಲ ಕೆಲಸಗಳಾಗಲಿ, ಮತ್ತು ಏನು ಇಲಾಖೆ ಕೆಲಸಗಳಲ್ಲಿ GPF, KJD, ಮತ್ತೊಂದು ಮಗದೊಂದು ನಿಮ್ಮ ಟೈಮ್ ಬಾಂಡ್, ಅರಿಯರ್ಸ್ ಏನಿದ್ರೂ ಹೊಸ ಆ ಮಾಡಲಿಕ್ಕೆ ನಾನು ಸಹಿ ಹಾಕಿದ್ದೆ ಯಾರು ಕೇಳಿದ್ರೆ BO, DDP ಅವರು ಸಹಿ ಹಾಕಿದ ಸಲುವಾಗಿ ನಾನು ಮಾಡಿದ್ದೆ. ನನ್ನ ಅವಧಿಯಲ್ಲಿ ರೇಣು ಸಿದ್ದಪ್ಪ ಸರ್, ರಾಮಕೃಷ್ಣ ಸರ್, ಇಂಜಿನಿಯರ್ ಸರ್, ಪುಂಡ್ಲಿಕ್ ಸರ್, ಮತ್ತು ನಮ್ಮ ಮೇಡಮ್ ಅವರು, PK ಪ್ರಕಾಶ್ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಅದೇ ರೀತಿ BOರು ಸಹ, ಎಲ್ಲ BOಗಳು ಸಹ, ನಮ್ಮ ಇಡೀ ಜಿಲ್ಲೆಯ ಎಲ್ಲ BOಗಳು ಸಹ ತುಂಬ ಹೆಲ್ಪ್ ಮಾಡಿದ್ದಾರೆ. ಅದರಿಂದ ನಾನು ಇವತ್ತು ಸಕ್ಸಸ್ಫುಲ್ಲಾಗಿ ಜಿಲ್ಲಾಧ್ಯಕ್ಷನಾಗಿ ಕಾರ್ಯ ಮಾಡಲಿಕ್ಕೆ ನನಗೆ ಅನುಕೂಲ ಆಗಿದೆ. ಆದ್ದರಿಂದ ನನ್ನ ಅವಧಿಯಲ್ಲಿ 10 ವರ್ಷದ ಅವಧಿಯಲ್ಲಿ, ಯಾಕೆಂದರೆ ಸರ್ ಯಾಕೆ ಈಗ ಹೇಳ್ತಿದ್ರೆ ಕೇಳ್ಬೋದು, ಮುಂದಿನ ವರ್ಷ ನಾನು ರಿಟೈರ್ಡ್ ಆಗಿಲ್ಲಿ ಕೂತ್ಕೊಳ್ತೀನಿ. ಅದಕ್ಕಾಗಲಿ ಏನು ಕೇಳಿದ್ರೆ ನನ್ನ ಅವಧಿಯಲ್ಲಿ 10 ವರ್ಷದ ಜಿಲ್ಲಾಧ್ಯಕ್ಷ ಅವಧಿಯಲ್ಲಿ 10 ವರ್ಷದ ತಾಲೂಕಾಧ್ಯಕ್ಷರ ಅವಧಿಯಲ್ಲಿ ಎಲ್ಲ ಅಧಿಕಾರಿಗಳು ನನಗೇನು ಕೇಳಿದರೆ ಪ್ರತಿಯೊಂದು ವಿಷಯಕ್ಕೂ ಸಹಕಾರ ಮಾಡಿ ನಮ್ಮ ಶಿಕ್ಷಕರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ತಮ್ಮೆಲ್ಲರಿಗೂ ಅಧಿಕಾರಿ ವರ್ಗಕ್ಕೂ ಹಾಗೂ ನಮ್ಮ ಜನಪ್ರತಿನಿಧಿಗಳು, ನಮ್ಮ ದಿನಕರ್ ಶೆಟ್ಟರು ಸಹ ಭಾಳ ಹೆಲ್ಪ್ ಮಾಡಿದ್ದಾರೆ. ನಾವೇನು ಕೇಳಿದ್ರೂ ಸಹ ಹೆಲ್ಪ್ ಮಾಡಿದ್ದಾರೆ. ನಮ್ಮ ಶಾಲೆಗೆ ನಮ್ಮ ಸರು, ನಮ್ಮ ಸಚಿವರು 13 ಲಕ್ಷ ಕೊಟ್ಟಿದ್ದಾರೆ. ದಿನಕರ್ ಶೆಟ್ಟರು ನಮಗೆ ಸಾಮಾನ್ಯ ಒಂದು 20 ಲಕ್ಷ ಕೊಟ್ಟಿದ್ದಾರೆ ಗೊತ್ತಿಲ್ಲ. ನಾನು ಹೋಗಿ ಅವ್ರ ಹತ್ರ ಕೇಳಿದಾಗ ನನಗೆ ಬೈತಾರೆ ಒಂದು ಸಲ, ಸರ್ ನಿಮ್ಮ ಹತ್ರ ಇಷ್ಟು ಕೋಟಿ ಬಂದಿದೆ, ನನಗೊಂದು 2 ಲಕ್ಷ ಕೊಡ್ಲಿಕ್ಕೆ ಆಗೋದಿಲ್ಲ ಅಂದರೆ ಹೋಗ್ರಿ ಮಾರೇರೆ ಕೊಟ್ಬಿಟ್ಟು ತಗೊಂಡು ಹೋಗಿ ನಿಮ್ಮ ಗೌಜೆ ಹೆಚ್ಚಾಗ್ತದೆ ಅಂತ ಹೇಳ್ತಾರೆ. ಆದ್ದರಿಂದ ಆ ರೀತಿಯಲ್ಲಿ ನಮ್ಮ ಹಿರೇಗುತ್ತಿ ಶಾಲೆ ಒಂದು ರೀತಿ ಅಭಿವೃದ್ಧಿ ಕಾಣಲಿಕ್ಕೆ ದಿನಕರ್ ಶೆಟ್ಟರು ಕಾರಣ, ನಮ್ಮ ಸಚಿವರು ಸಹ ಅವರು ಸಹ ನನಗೆ 13 ಲಕ್ಷ ಕೊಟ್ಟಿದ್ದಾರೆ. ಈ ಸಮಯದಲ್ಲಿ ತಮ್ಮೆಲ್ಲರನ್ನೂ ಸ್ಮರಣೆ ಮಾಡ್ಕೊಳ್ತಾ ತಮ್ಮಿಂದ ಎಲ್ಲ ನಮ್ಮ ಶಿಕ್ಷಕರಿಗೆ ಅನುಕೂಲ ಆಗಲಿ ಅಂತ ಪ್ರಾರ್ಥನೆಯೊಂದಿಗೆ ಭಾಳ ಹೊತ್ತು ಮಾತಾಡಿದ್ದೀನಿ. ಸರ್ ದಯವಿಟ್ಟು ಕ್ಷಮಿಸಿ. ಎಲ್ಲರಿಗೂ ನಮನಗಳನ್ನು ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ನಮಸ್ಕಾರ. ಧನ್ಯವಾದಗಳು ಶ್ರೀಯುತ ಆನಂದ್ ಗಾಂವ್ಕರ್ ಅವರಿಗೆ.